ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಸ್ಕಿನ್ ಕಟ್ ಮಾಡ್ತಿದ್ದಂಗೆ ಈಗ ರಬ್ಬರ್ ಬ್ಯಾಂಡ್ ಇರುತ್ತೆ ಅನ್ಕೊಳ್ಳಿ, ಇನ್ನೊಂದು ಕೈಗೆ ಹೋಗುತ್ತೆ. ಸೊ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಕಟ್ ಮಾಡ್ತಿದ್ದಂಗೆ ಸ್ಕಿನ್ ಅನ್ನೋದು ಹಿಂದಕ್ಕೆ ಬಂದ್ಬಿಡುತ್ತೆ. ಹಿಂದಕ್ಕೆ ಬಂದು ನಮಗೆ ಪಿನ್ಸ್ ನೋಡ್ಕೊಂಡ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ ಪಿನ್ಸ್. ಸೊ ಅಲ್ಟಿಮೇಟ್ ಆಗಿ ಮುಂದಿರೋ ಗ್ಲ್ಯಾನ್ಸ್ ಭಾಗ ಏನಿದೆ, ಗ್ಲ್ಯಾನ್ಸ್ ಭಾಗದ ಮೇಲೆ ಚರ್ಮ ಇರಬಾರ್ದು, ಅದು ನಮ್ಮ ಟಾರ್ಗೆಟ್. ಸೊ ಈ ಚರ್ಮ ಇರಬಾರ್ದು ಅಂದರೆ KSR ಸ್ಟೇಪ್ಲರ್ನಲ್ಲಿ ಮಾಡಿದರೆ ಕರೆಕ್ಟಾಗಿ ಪ್ರಿಸೈಸ್ ಆಗಿ ಎಷ್ಟು ಸ್ಕಿನ್ ಕಟ್ ಮಾಡಬೇಕು ಅನ್ನೋದು ಅದೇ ಡಿಸೈಡ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಗಡಿಬಿಡಿ ಆಗಲ್ಲ. KSR ಸ್ಟೇಪ್ಲರ್ನಲ್ಲಿ ಅದೇ ದೊಡ್ಡ ಅಡ್ವಾಂಟೇಜು ನಮಗೆ. 10-12 ದಿನಗಳಲ್ಲಿ ರಿಂಗ್ಸ್ ಎಲ್ಲ ಬಿದ್ದು ಹೋಗುತ್ತೆ, ಹಾಗಾಗಿ ಪಿನ್ಸ್ ಬಿದ್ದು ಹೋಗುತ್ತೆ. ಹಾಗಾಗಿ ಜಸ್ಟ್ ಈ ಪ್ರಾಸೆಸ್ ಮಾತ್ರ ಕಂಪ್ಲೀಟ್ ಆಗೋದಕ್ಕೆ 10-12 ಡೇಸ್ ಹಿಡಿಯುತ್ತೆ. ಬಟ್ ಓಪನ್ನಲ್ಲಾದರೆ 10-12 ಡೇಸ್ ಮನೇಲೇ ಇರಬೇಕಾಗುತ್ತೆ. ಬಟ್ ಸ್ಟೇಪ್ಲರ್ನಲ್ಲಿ ಮಾಡಿದರೆ ಮಾಡಿದ ದಿನನೇ ಉದ್ಯೋಗಕ್ಕೆ ಹೋಗ್ಬೋದು, ಮಾಡಿದ ನಂತರ ಕೆಲಸಕ್ಕೆ ಹೋಗ್ಬೋದು. ಸೊ ಯಾರಿಗಾದರೂ ಈ ರೀತಿಯಾದ ಫೈಮೋಸಿಸ್ ತೊಂದರೆ ಇದ್ದರೆ ತಪ್ಪದೇ ನನ್ನನ್ನು ಕನ್ಸಲ್ಟ್ ಆಗಿ ಇದಕ್ಕೆ KSR ಸ್ಟೇಪ್ಲರ್ನಲ್ಲಿ ಸರ್ಜರಿ ಮಾಡಿಸ್ಕೊಳ್ಳೋದನ್ನು ಫೈನಲ್ ಆಪ್ಷನ್ ಆಗಿ ಇಟ್ಕೊಳ್ಳಿ.